ಪ್ರಮುಖ ಪ್ರತಿಭೆಯ ತರುಣ ಬರಹಗಾರ ಹ್ಮ್. ಪ್ರಹ್ಲಾದ್ ಟಿ.ಎಂ. ಅವರು ಹ್ಮ್. ಸಾಹಿತ್ಯ ಸಂಸ್ಕೃತಿಯ ಬರವಣಿಗೆಯಲ್ಲಿ ತೊಡಗಿಸಿಕೊಂಡು ವಿವಿಧ ಗೌರವಾದರಿಗಳಿಗೆ ಭಾಜನರಾದವರು. ಹ್ಮ್. ಇವರ ಮ್ಯಾಸಕಂಪಳದ ಚಹರೆ ಕೃತಿಯು 10 ವೈವಿಧ್ಯಮಯವಾದ ಸಂಶೋಧನಾ ಲೇಖನಗಳನ್ನು ಒಳಗೊಂಡಿದೆ. ಹ್ಮ್. ಮ್ಯಾಸಬೇಡರ ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ಈ ಕೃತಿಯು ಬುಡಕಟ್ಟು ಪರಂಪರೆಗೆ ಮಹತ್ವದ ಕೊಡುಗೆ ಎನ್ನಬಹುದು. ಮ್ಯಾಸಬೇಡರ ಸಾಂಸ್ಕೃತಿಕ ವೀರರ ಪವಿತ್ರ ವಾದ್ಯವಾದ ಟಗಮುವಿನ ತಯಾರಿಕೆ, ಪಾವಿತ್ರ್ಯತೆ ಹಾಗೂ ಅವರ ಕಥನಗಳಲ್ಲಿಯ ಸಂಘರ್ಷದ ನೆಲೆಗಳನ್ನು ಗುರುತಿಸುವುದರೊಂದಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಕ್ರಿಯೆಯನ್ನು ಸೈದ್ಧಾಂತಿಕವಾಗಿ ನಿರೂಪಿಸಿದ್ದಾರೆ. ಬುಟಗಲೂರು ಬೆಡಗಿನ ಆರಾಧ್ಯ ದೈವವಾದ ಕೊಳಗಲು ಬೊಮ್ಮನಾಯಕನ ಕಥನಗಳ ಸಾಂಸ್ಕೃತಿಕ ಚಹರೆಯು ಮನೋಜ್ಞವಾಗಿದೆ. ವ್ಯಾಪಕ ಕ್ಷೇತ್ರ ಕಾರ್ಯದ ಮೂಲಕ ಮ್ಯಾಸಬೇಡರ ಪರಿಸರದಲ್ಲಿ ಇಂದಿಗೂ ಜೀವಂತವಾಗಿರುವ ಕಂಪಳ ದೇವರು, ಕಿಲಾರಿಗಳು ಮತ್ತು ದೇವರೆತ್ತುಗಳ ಆಚರಣೆಗಳು ಸಾಂಸ್ಕೃತಿಕ ವೀರರ ನಂತರದ ಸ್ಥಾನಗಳನ್ನು ಪಡೆದು ದೇವರ ಸ್ವರೂಪವನ್ನು ಕಂಡುಕೊಂಡ ಬಗೆ ಬಹು ಕುತೂಹಲಕಾರಿಯಾಗಿದೆ. ಕಂಪಳ ದೇವರ ಹಟ್ಟಿಯ ಮಳೆ ಆಚರಣೆಯಲ್ಲಿ ಅಡಗಿರುವ ನಂಬಿಕೆ ಸಂಪ್ರದಾಯಗಳನ್ನು, ದೀಪಾವಳಿಯ ಸಾಂಸ್ಕೃತಿಕ ಹಿರಿಮೆ ಗರಿಮೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುತ್ತಾ ಅಲ್ಲಿಯ ಸಡಗರ ಸಂಭ್ರಮಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿರುವುದು ಗಮನಾರ್ಹ. ಬುಡಕಟ್ಟುಗಳ ಆರಾಧನಾ ನೆಲೆಯಾಗಿ ಕಂಪಳದ ಗುರುಸ್ಥಾನ ಮಠವಾದ ಕಂಪಳ ದೇವರ ಹಟ್ಟಿಯ ವಿವಿಧ ಸ್ಥಿತ್ಯಂತರದ ಸಂಗತಿಗಳನ್ನು, ಕಂಪಳ ದೇವರ ಸನ್ನಿಧಿಯಲ್ಲಿಯ ನ್ಯಾಯ ತೀರ್ಮಾನದ ದೃಷ್ಟಾಂತಗಳನ್ನು ಚರ್ಚಿಸಿರುವುದು ಪ್ರಹ್ಲಾದ್ ಅವರ ಬಹು ಆಕರೀಕೃತ ಒಲವನ್ನು ತೋರಿಸುತ್ತದೆ. ಸುತ್ತ ಕರ್ನಾರ ಹಟ್ಟಿಯ ಸಂಪೂರ್ಣವಾದ ಅಧಿಕೃತ ಮಾಹಿತಿಯನ್ನು ನೀಡುವುದರ ಮೂಲಕ ಗ್ರಾಮದ ಚರಿತ್ರೆಗೆ ಇದೊಂದು ಮಾದರಿಯ ಸಾಂಸ್ಕೃತಿಕ ಕಥನವಾಗಿಸಿದ್ದಾರೆ. ಮ್ಯಾಸಬೇಡರಲ್ಲಿ ಕಂಡುಬರುವ ಜನಪದ ಸಾಹಿತ್ಯವನ್ನು ಶ್ರದ್ಧಾಪೂರ್ವಕವಾಗಿ ಹಿಡಿದಿಟ್ಟಿರುವ ಇವರ ಕ್ರಮ ಮೆಚ್ಚುವಂತಹದ್ದು. ಪ್ರಹ್ಲಾದ್ ಅವರ ಬದುಕಿನ ಪರಿಸರವಾದ್ದರಿಂದ ವ್ಯಾಪಕ ಕ್ಷೇತ್ರ ಕಾರ್ಯದ ಮೂಲಕ ಮ್ಯಾಸಬೇಡರ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳನ್ನು ಈ ಕೃತಿಯಲ್ಲಿ ಸಂಕಲಿಸುತ್ತಾ ಆಧುನಿಕ ಜಗತ್ತಿನ ಜಂಜಾಟಗಳ ಮಧ್ಯೆ ಅವರ ಅಸ್ತಿತ್ವ ಹಾಗೂ ಶಿಷ್ಟ ಸಂಸ್ಕೃತಿಯೊಂದಿಗಿನ ವ್ಯತ್ಯಾಸಗಳನ್ನು ಗುರುತಿಸಿರುವುದು ಇವರ ಸೂಕ್ಷ್ಮ ಗ್ರಾಹಿತ್ವಕ್ಕೆ ಸಾಕ್ಷಿಯಾಗಿದೆ. ಪಾರಂಪರಿಕ ಆಚಾರ ವಿಚಾರಗಳು ನಶಿಸಬಾರದೆಂಬ ಇವರ ಕಳಕಳಿ ಕೃತಿಯದ್ದಕ್ಕೂ ಎದ್ದು ಕಾಣುತ್ತಿದೆ. ಮ್ಯಾಸಬೇಡರ ಅಧಿಕೃತ ಸಂಶೋಧನೆಯ ಸಾಲಿಗೆ ಈ ಕೃತಿ ಸಾಂಸ್ಕೃತಿಕ ಕಥನವಾಗಿ ನಿಲ್ಲುವ ತಲಸ್ಪರ್ಶಿ ಅಧ್ಯಯನವಾಗಿದೆ. ಪ್ರಹ್ಲಾದ್ ಅವರಿಂದ ಮುಂದಿನ ದಿನಗಳಲ್ಲೂ ಇಂಥ ಅನೇಕ ಮೌಲಿಕ ಕೃತಿಗಳು ಹೊರಬರಲಿ ಎಂದು ಆಶಿಸುವೆ.